ನಾನು ಮೊದಲೇ ಹೇಳಿದ್ದೆ ತಾನೆ. ಆದ್ರೂ ನಮ್ಮಣ್ಣ ತುಂಬಾ ಬದಲಾಗ್ಬಿಟ್ಟ. ಅಣ್ಣ ಬದಲಾಗಿರೋದಲ್ಲ, ಅಣ್ಣನ್ನ ಬದಲಾಯಿಸಿದ್ದಾರೆ. ಅಣ್ಣ ಎಲ್ಲಿ ಅಂತ ಅಕ್ಕ ಕೇಳಿದ್ರೆ ಏನೋ ಹೇಳೋದು. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವು ಈ ದಿನ ಮನೆಯವ್ರಿಗೆ ಹೇಳೋದೇ ಬೇಡ. ಅವ್ರು ಸುಮ್ಮನೆ ಬೇಜಾರು ಮಾಡ್ಕೊಂಡು ಊಟನೂ ಮಾಡಲ್ಲ ಅವರು. ಹೌದು ಕಣೋ, ಏನಾದ್ರೂ ಒಂದ್ ಹೇಳಿ ಮ್ಯಾನೇಜ್ ಮಾಡೋಣ. ಬಾ. ಏನೇ ವಸು, ಅವರಿಬ್ರು ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರ್ಲೇ ಇಲ್ವಲ್ಲೇ? ನನಗನ್ಸತ್ತೆ ಕೋದಂಡ ಅವರಿಬ್ರ ಮೇಲೂ ಕೋಪ ಮಾಡ್ಕೊಂಡೋ ಏನೋ. ಅಯ್ಯೋ, ಏನು ಭಯ ಪಡ್ಬೇಡಿ, ಖಂಡಿತ ಭಾವ ಬಂದೇ ಬರ್ತಾರೆ. ಗಿರಿ ಮತ್ತೆ ಪೂಜಾ ಕರಿಯೋದಕ್ಕೆ ಹೋಗಿದಾರಲ್ವಾ, ಅವ್ರು ಬರ್ತಾರೆ ಬಿಡಿ. ಹೌದಾ ವಂಶಿ? ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ. ಅವನ್ ಬಂದ್ಬಿಟ್ರೆ ಸಾಕು ಕಣೆ. ಹಾ, ಎಲ್ರು ಬನ್ನಿ, ಊಟ ಮಾಡೋಣ. ಕೋದಂಡ ಇಲ್ಲೋ, ಕಾಣಿಸ್ತಾನೆ ಇಲ್ಲ. ಅಮ್ಮ, ಅದು ಅಣ್ಣ ನೀವು ಊಟ ಮಾಡ್ತೀರಿ, ನಾನು ಬರ್ತೀನಿ ಅಂತ ಹೇಳ್ದ. ಅವನು ಬರ್ಲಿ ಬಿಡು, ಆಮೇಲೆ ನಾವು ಊಟಕ್ಕೆ ಹೋಗೋಣ. ಅಮ್ಮ ಪ್ಲೀಸ್, ಹೊಟ್ಟೆ ಹಸಿತಿದೆ, ಬಾರಮ್ಮ. ಅವನು ಬರ್ಲಿ ತಡಿಯೇ, ಬರ್ತಾನೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಹಾ ಅಮ್ಮ, ಅಣ್ಣ ಬರ್ತೀನಿ ಅಂತ ಹೇಳಿದಂತಾನೆ, ನಾವು ಊಟ ಮಾಡೋಣ ಬಾ. ಬೇಡಪ್ಪ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ಅಣ್ಣ ಬರಲ್ಲ. ನಾವು ಊಟ ಮಾಡೋಣ ಬಾ. ಗಿರಿ, ಏನ್ ಹೇಳ್ತಿದ್ಯಾ? ಏನಾಯ್ತು? ಹೌದಕ್ಕ, ನೀವೆಲ್ಲ ಇಲ್ಲಿ ಏನು ತಿಂದೆ ಉಪವಾಸ ಕೂತಿದ್ದೀರಾ. ಅಲ್ಲವರು ಒಬ್ರಿಗೊಬ್ರು ಕೈ ತಿನ್ನಿಸ್ತಾ ಖುಷಿಯಾಗಿದ್ದಾರೆ. ಅಣ್ಣ ಬರಲ್ಲಕ್ಕ, ಬರಲ್ಲ. ಗಿರಿ, ನೀನು ಹೇಳ್ತಾ ಇರೋದೆಲ್ಲ ನಿಜ ಏನೋ? ಅಮ್ಮ, ಈ ವಿಷಯದಲ್ಲಿ ನಾನು ಯಾಕಮ್ಮ ಸುಳ್ಳು ಹೇಳಲಿ? ಮನೆಯವರೆಲ್ಲ ನಿನ್ಗೋಸ್ಕರ ಕಾಯ್ತಿದ್ದಾರೆ ಅಂತ ನೀನೊಂದ್ ಮಾತು ಹೇಳ್ಬೇಕಿತ್ತು. ಅದನ್ನು ಹೇಳ್ದೆ ಅಮ್ಮ. ಏನಂದ ಅವನು? ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ರು. ಅದಕ್ಕೇನೆ ನಿಮ್ಗೆ ಇಲ್ಲಿ ಊಟ ಮಾಡ್ತಾರದ್ ಕಾಣಿಸ್ತಿಲ್ವಾ? ನೀವು ಹೋಗಿ ಊಟ ಮಾಡಿ ಅಂತ ಕಳ್ಸಿದ್ರು. ಏನು, ಒಬ್ಳು ಹಾಗೆಲ್ಲ ಹೇಳಿದ್ಲ? ಹ್ಮ್.